ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೃಷ್ಟಿ ಬೊಟ್ಟು ನಾಳಿನ ಎಪಿಸೋಡಲ್ಲಿ ಏನೆಲ್ಲಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ದೃಷ್ಟಿ ಹತ್ರ ತನ್ನ ಪ್ರೀತಿನೆಲ್ಲ ಹೇಳ್ಕೊಳ್ಬೇಕು ಅಂತ ದತ್ತ ತುಂಬ ಖುಷಿಯಿಂದ ಎಲ್ಲ ತಯಾರಿ ಮಾಡಿಕೊಂಡು ಬಂದಿರ್ತಾನೆ. ದೃಷ್ಟಿನ ರೆಡಿಯಾಗಿ ಅದೇ ಜಾಗಕ್ಕೆ ಬರೋದಕ್ಕೆ ಹೇಳಿರ್ತಾನೆ. ಅದೇ ರೀತಿ ದೃಷ್ಟಿ ಕೂಡ ಇಷ್ಟು ದಿನ ತಾನು ಮುಚ್ಚಿಟ್ಟಂತಹ ಸತ್ಯ ಅಂದರೆ ತಾನು ಕಪ್ಪಿಲ್ಲ ಬಿಳಿ ಇದ್ದಾಳೆ ಅನ್ನೋ ಸತ್ಯನ ದತ್ತ ಬಾಯಿ ಮುಂದೆ ಎಲ್ಲನೂ ಹೇಳ್ಕೊಳ್ಬೇಕು ಅಂತ ದೃಷ್ಟಿ ಕೂಡ ತಯಾರಾಗಿ ಬಂದಿದ್ದಾಳೆ. ದೃಷ್ಟಿ ರೆಡಿಯಾಗಿ ಬಂದು ದತ್ತಂಗೋಸ್ಕರ ಕಾಯ್ತಾ ಕೂತಿರ್ತಾಳೆ. ಅಷ್ಟೊತ್ತಿಗೆ ದತ್ತಬಾಯಿ ಕೈಯಲ್ಲಿ ರೋಸನ್ನ ಹಿಡ್ಕೊಂಡು ಬರ್ತಿರ್ತಾನೆ. ದತ್ತಬಾಯಿನ ನೋಡಿ ದೃಷ್ಟಿಗೆ ತುಂಬಾ ಖುಷಿಯಾಗುತ್ತೆ. ರೀ, ಈ ಡ್ರೆಸ್ಸಲ್ಲಿ ನೀವು ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ, ನಿಮಗೆ ನಂದೇ ದೃಷ್ಟಿ ಬೀಳುತ್ತೆ ಗೊತ್ತಾ ಯಜಮಾನ್ರೆ ಅಂತ ದೃಷ್ಟಿ ಹೇಳ್ತಾಳೆ. ಬರೀ ನಾನಷ್ಟೇ ಅಲ್ಲ ಯಜಮಾನ್ತಿ, ನೀನು ಕೂಡ ತುಂಬಾ ಮುದ್ದಾಗಿ ಕಾಣ್ತಾ ಇದೀಯಾ ಅಂತ ದತ್ತಬಾಯಿ ದೃಷ್ಟಿಗೆ ಹೇಳ್ತಾನೆ. ಯಜಮಾನ್ತಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇಷ್ಟು ದಿನ ನಾ ಮಾಡಿರೋ ತಪ್ಪನ್ನೆಲ್ಲನೂ ಸರಿ ಮಾಡಬೇಕು ಅಂತಾನೆ ನಿನ್ನನ್ನು ಇಲ್ಲಿಗೆ ಕರೆಸ್ಕೊಂಡಿರೋದು. ಹೌದು ಯಜಮಾನ್ರೆ, ಇಷ್ಟು ದಿನ ನನ್ನಿಂದನೂ ಕೆಲವು ತಪ್ಪಾಗಿದೆ. ನಾನು ಕೆಲವು ಸತ್ಯನೆಲ್ಲ ನಿಮ್ಮಿಂದ ಮುಚ್ಚಿಟ್ಟಿದ್ದೀನಿ. ನಾನು ಅದನ್ನೆಲ್ಲ ಹೇಳ್ಕೊಳ್ಬೇಕು ಅಂತಾನೆ ನಿರ್ಧಾರ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ದೃಷ್ಟಿ ಹೇಳ್ತಾಳೆ. ನಾನು ಹೇಳೋ ಸತ್ಯನೆಲ್ಲ ಕೇಳಿಸ್ಕೊಂಡು ನೀವು ಅದನ್ನು ಕ್ಷಮಿಸ್ತೀರಿ ಅಂತ ಅಂದ್ಕೊಂಡೆ ನಿಮಗೆಲ್ಲ ಸತ್ಯ ಹೇಳಬೇಕು ಅಂತ ಧೈರ್ಯ ಮಾಡಿ ಬಂದಿದ್ದೀನಿ ಸಾವುಕಾರೆ ಅಂತ ದೃಷ್ಟಿ ಹೇಳ್ತಾಳೆ. ಅದೆಲ್ಲ ಬಿಡು ದೃಷ್ಟಿ, ನಾವಿಬ್ಬರು ಈಗ ಖುಷಿಯಾಗಿರೋ ಸಮಯ. ಅದು ಅಲ್ಲದೆ ನಾನು ಮನಸ್ಸಲ್ಲಿ ಬಚ್ಚಿಟ್ಕೊಂಡಿರೋ ಪ್ರೀತಿನೆಲ್ಲ ನಿನ್ನ ಮುಂದೆ ಹೇಳಬೇಕು ಅಂತಾನೆ ಇನ್ಯಾವುದೇ ಕಾರಣಕ್ಕೂ ನಿನಗೆ ಬೇಜಾರು ಮಾಡಲ್ಲ. ಹಾಗೆಯೇ ನಿನ್ನಿಂದ ಯಾವತ್ತೂ ನಾನು ದೂರ ಆಗೋಲ್ಲ ದೃಷ್ಟಿ. ಈ ಜನ್ಮದಲ್ಲಿ ಮಾತ್ರ ಅಲ್ಲ ದೃಷ್ಟಿ, ಇನ್ಯಾವತ್ತಿದ್ರೂ 7 ಜನ್ಮದಲ್ಲೂ ನೀನೇ ನನ್ನ ಹೆಂಡತಿಯಾಗಿ ಬರಬೇಕು. ಐ ಲವ್ ಯು ದೃಷ್ಟಿ ಅಂತ ದತ್ತಬಾಯಿ ದೃಷ್ಟಿಗೆ ಪ್ರಪೋಸ್ ಮಾಡೇ ಬಿಡ್ತಾನೆ. ಆಗ ದೃಷ್ಟಿ, ಸಾವುಕಾರೆ ನಿಜ ಹೇಳ್ತಿದ್ರಾ? ನಂಗಂತೂ ನಂಬೋದಕ್ಕೆ ಆಗ್ತಿಲ್ಲ. ಏನು, ನೀವು ನನ್ನನ್ನು ಪ್ರೀತಿಸ್ತಿದ್ದೀರಾ ಅಂತ ದೃಷ್ಟಿ ಹೇಳಿದಾಗ, ಹೌದು ದೃಷ್ಟಿ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಿದ್ದೀನಿ. ದಯವಿಟ್ಟು ನನ್ನ ಪ್ರೀತಿನ ಒಪ್ಕೊ. ನಾನು ಮಾಡಿರೋ ತಪ್ಪು ಅದನ್ನೆಲ್ಲ ಕ್ಷಮಿಸ್ಬಿಡು. ಇನ್ಯಾವತ್ತೂ ನಿನಗೆ ಬೇಜಾರಾಗಬಾರ್ದು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನನ್ನು ನೋಡ್ಕೊಳ್ತೀನಿ ಅಂತ ದತ್ತ ತನ್ನ ಪ್ರೀತಿನೆಲ್ಲ ಹೇಳ್ಕೊಂಡಾಗ ದೃಷ್ಟಿಗಂತೂ ತುಂಬಾ ಖುಷಿಯಾಗುತ್ತೆ. ಅಯ್ಯೋ ಯಜಮಾನ್ರೆ, ನನಗಂತೂ ನಂಬೋದಕ್ಕೆ ಆಗ್ತಿಲ್ಲ. ಇಂಥದ್ದೊಂದು ದಿನ ಬರುತ್ತೆ ಅಂತ ಕಾಯ್ತಿದ್ದೆ, ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸಾವುಕಾರೆ ಅಂತ ದೃಷ್ಟಿ ಹೇಳ್ತಾಳೆ. ಆದರೆ ಅದಕ್ಕಿಂತ ಮುಂಚೆ ಸಾವುಕಾರೆ, ನಿಮ್ಮ ಪ್ರೀತಿ ಒಪ್ಕೊಳ್ಳೋಕ್ಕಿಂತ ಮುಂಚೆ ನಾನು ಇಷ್ಟು ದಿನ ಮುಚ್ಚಿಟ್ಟಿರೋ ಸತ್ಯನ ನಿಮ್ಮ ಮುಂದೆ ಹೇಳಲೇಬೇಕು ಅಂತ ದೃಷ್ಟಿ ಹೇಳಿದಾಗ ದತ್ತಬಾಯಿ, ಅದೇನು ದೃಷ್ಟಿ ಹೇಳು, ನಂಗೆ ಚೆನ್ನಾಗಿ ಗೊತ್ತು ನನ್ನ ಹೆಂಡತಿ ನನ್ನ ಹತ್ರ ಯಾವುದೇ ದೊಡ್ಡ ವಿಷಯನ ಮುಚ್ಚಿಡಲ್ಲ, ಹಾಗೆ ನನಗೆ ಮೋಸ ಮಾಡಲ್ಲ ಅಂತ ನನಗೆ ನಂಬಿಕೆ ಇದೆ. ಆದರೆ ನಾನೇ ನಿನ್ನನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅಂತ ದತ್ತಬಾಯಿ ಹೇಳಿದಾಗ ದೃಷ್ಟಿ, ಅದು ಸಾವುಕಾರೆ, ನಾನೀಗ ಏನಿದ್ದೀನೋ ಅದು ನಾನಲ್ಲ, ನನ್ನ ಬಣ್ಣ ಇದಲ್ಲ, ಅದು ಬೇರೆಯೇ ಇದೆ ಅಂತ ದೃಷ್ಟಿ ಹೇಳಿದ ತಕ್ಷಣ ದತ್ತಂಗೆ ದೃಷ್ಟಿ ಮಾತು ಕೇಳಿ ನಗು ಬರುತ್ತೆ. ಏನು ಹೇಳ್ತಿದ್ಯಾ ದೃಷ್ಟಿ, ಏನಂತ ಮಾತಾಡ್ತಿದ್ಯಾ? ನಾನಲ್ಲ ಬಣ್ಣ ಅಂತ ದತ್ತ ಹೇಳಿದಾಗ, 1 ನಿಮಿಷ ತಡೀರಿ ಸಾವುಕಾರೆ. ದೃಷ್ಟಿ ಹೋಗಿ ಮುಖ ತೊಳ್ಕೊಂಡು ಬರ್ತಾಳೆ. ಆಗ ದತ್ತಬಾಯಿಗೆ ದೃಷ್ಟಿನ ನೋಡಿ ಶಾಕ್ ಆಗುತ್ತೆ. ಏನಿದೆ ದೃಷ್ಟಿ, ನಿನ್ನ ಬಣ್ಣ ಇದಾ? ಹಾಗಿದ್ರೆ ಇಷ್ಟು ದಿನ ನೀನಾಗಿದ್ದು ಅಂತ ಹೇಳಿ ದತ್ತ ಶಾಕಿಂದ ನೋಡ್ತಿರ್ತಾರೆ. ಹೌದು ಯಜಮಾನ್ರೆ, ಇದೇ ನನ್ನ ನಿಜವಾದ ರೂಪ ಅಂತ ದೃಷ್ಟಿ ಬಂದು ದತ್ತನ ಮುಂದೆ ನಿಂತ್ಕೊಳ್ತಾಳೆ. ಮೋಸ ಮಾಡಿದೆ ದೃಷ್ಟಿ ನೀನು. ನಾನು ನನ್ನ ಮನಸ್ಸಲ್ಲಿರೋ ಪ್ರೀತಿನ ನಿನ್ನ ಮುಂದೆ ಹೇಳ್ಕೊಳ್ಬೇಕು ಅಂತ ಖುಷಿಯಿಂದ ಬಂದರೆ ಇಷ್ಟು ದೊಡ್ಡ ಸತ್ಯನ ನನ್ನಿಂದನೇ ಮುಚ್ಚಿಟ್ಟು ಮೋಸ ಮಾಡಿದ್ಯಾ ಅಂತ ದತ್ತಬಾಯಿ ಟೆನ್ಷನ್ ಮಾಡಿಕೊಂಡು ನೋಡ್ತಿರ್ತಾನೆ. ಹಾಗಿದ್ರೆ ಇಷ್ಟು ದಿನ ಮುಚ್ಚಿಟ್ಟಿರೋ ಸತ್ಯನ ಹೇಳಿದಂತಹ ದೃಷ್ಟಿನ ದತ್ತಬಾಯಿ ಒಪ್ಕೊಳ್ತಾನ ಅಥವಾ ಅಲ್ಲೇ ಬಿಟ್ಟು ಹೋಗ್ತಾನ? ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.